ಅವರು ಆಗಾಗಲೇ ಒಂದು ಚೀಟಿ ಒಂದು ಅರ್ಜಿ ಬರ್ಕೊಂಬಂದಿದ್ರು. ನಾನು ಕರೆಯೋಕ್ಕೆ ಕಳಿಸ್ದಾಗಲೇ ಬರ್ಕೊಂಬಂದುಬಿಟ್ಟಿದ್ದಾರೆ. ಎಲ್ಲ ಆದಮೇಲೆ ಕೊಟ್ಟರು IB ಒಳಗಡೆ. ಅದರಲ್ಲಿ ಏನು ಕೊಟ್ಟರು ಅಂತೇಳಿ 3 ಜನದ ಮೇಲೆ ಕೊಟ್ಟರು ಕಂಪ್ಲೇಂಟ್. 3 ಜನ ಅಂತ ಯಾರು ಅಂತೇಳಿದರೆ ಅವನು ಉದಯ್ ಜೈನ್ ಅಂತ ಒಬ್ಬ ಆಟೋ ಡ್ರೈವರ್, ಆಮೇಲೆ ಧೀರಜ್ ಕೆಲ್ಲ, ಮಲ್ಲಿಕ್ ಜೈನ್ ಅಂತ. ಮಲ್ಲಿಕ್ ಜೈನ್ ಅವನು ನಮ್ಮ ಅದರಲ್ಲಿ ವಿಟ್ನೆಸ್ ಅದರಲ್ಲಿ ಬಂದುಬಿಟ್ಟಿದ್ದಾನೆ, ಇಲ್ಲಿ ಕೇಸಲ್ಲಿ ಇದರಲ್ಲಿ ಬಂದುಬಿಟ್ಟಿದ್ದಾನೆ. ಅವನು ಅಲ್ಲಿಂದ ಬಾಹುಬಲಿ ಬೆಟ್ಟದಲ್ಲಿ ಅವನು ಅಲ್ಲಿ ಏನು ಹೋಟೆಲ್ಲ ಏನೋ ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದ. ಅದು ಖಾಲಿ ಮಾಡಿಸ್ಕೊಂಡು ಬರುವಾಗ ಅವನೇ ಅದರಲ್ಲಿ ನಾನು ಇದ್ದೆ, ಅವನು ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ದ. ನಾವು ಅವನಿಗೆ ಕೇಳಿದ್ವಿ, ಇಲ್ಲಿ ಯಾಕೆ ಇಷ್ಟೊತ್ತಲ್ಲಿ ವೆಯ್ಟ್ ಮಾಡ್ತೀಯಾ ಅಂತ. ಆಗ ಅವನು ಹೇಳ್ದ, ಇಲ್ಲ ಮೇಲೆ ಯಾರೋ ಹೋಗಿದ್ದಾರೆ, ಅವ್ರು ಬರೋ ತನಕ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ. ಫ್ಯಾಮಿಲಿಯವ್ರು ಹೋಗಿದ್ದಾರೆ ಮೇಲೆ ಯಾರೋ ಅಂತ ಹೇಳ್ದ. ನಾವು ಮೇಲಿಂದನೇ ಕೆಳಗಡೆ ಖಾಲಿ ಮಾಡಿಸ್ಕೊಂತ ಬರ್ತಾಯಿದ್ದೀವಿ. ಅವರು ಬರೋದಾದರೆ ನೀವು ಒಂದು ಕೆಲಸ ಮಾಡು, ಮೇಲ್ಗಡೆನೇ ಬಂದುಬಿಡು, ಅಲ್ಲಿ ನಿನಗೆ ಇದು ಚಾಪೆ ಕೊಡ್ತೀವಿ, ಮಲ್ಕವಂತೆ ಫೆಸಿಲಿಟೀಸ್ ಮಾಡಿಕೊಡ್ತೇವೆ ಅಂತ ಹೇಳಿದರು. ಆಮೇಲೆ ಅವನೇ ಮಾಡ್ದ. ಅಷ್ಟರಲ್ಲಿ ಅದರಲ್ಲಿ ಇನ್ನೊಬ್ಬ ವ್ಯಕ್ತಿ ಇವ್ರ ಜೊತೆಗಿದ್ದವನು ಮಲ್ಲಿಕ್ ಜೈನ್ ಹತ್ರ ಬ್ಯಾಗಲ್ಲಿ ಏನಿದೆ ಅಂತ ಕೇಳ್ದ. ಬ್ಯಾಗಲ್ಲಿ ಏನಿದೆ ಕೇಳೋದು, ನೋಡೋಣ ಬ್ಯಾಗ್ ತೆಗಿ ಅಂತ ಕೇಳ್ದ. ಆಗ ಅವರೇ ಮಾಡ್ತಾರೆ, ಬ್ಯಾಗು ತೋರಿಸಲ್ಲ, ಈ ಸ್ಟಾರ್ಟ್ಸ್ ರನ್ನಿಂಗ್. ಅಲ್ಲಿಂದ ಓಡೋಕ್ಕೆ ಶುರು ಮಾಡ್ತಾನೆ. ಇವ್ರು ಹಿಡ್ಕೊಳ್ತಾರೆ. ಇವರು ಏನು ಮಾಡ್ತಾರೆ, ಕಳ್ಳ ಹಿಡ್ಕೊಳ್ಳಿ ಅಂತ. ಇವರು ನೋಡಿ, ಕಳ್ಳ ಅಂತ ತಿಳ್ಕೊಂಡಿರ್ತಾರೆ ಇವರು, ಬ್ಯಾಗಲ್ಲಿ ಏನೋ ಕಳ್ತನ ಮಾಡಿದ್ದಿರಬೇಕು ಅಂತ. ಓಡಿಸ್ಕೊಂಡು ಹೋಗ್ತಾರೆ. ಓಡಿಸ್ಕೊಂಡು ಹೋದಾಗ ಅಲ್ಲಿ ಧರ್ಮಸ್ಥಳಕ್ಕೆ ಇದರಲ್ಲಿ ಮಂಗಳೂರಲ್ಲಿ ಬಂದೋಬಸ್ತಿಗೆ ಬಂದಿದ್ದ ಒಂದು ಪೊಲೀಸ್ ವ್ಯಾನ್ ಬೆಂಗಳೂರಿಗೆ ವಾಪಸ್ ಹೋಗಬೇಕಾದ್ರೆ ಧರ್ಮಸ್ಥಳದ ಭೇಟಿಯಾಗಿ ಹೀಗೆ ಹೋಗುವ ಅಂತ ಅಲ್ಲಿ ನಿಲ್ಲಿಸಿ ಇವರು ಹೋಗಿದ್ದಾರೆ, ಎಲ್ಲರೂ ಇಳಿದು ಹೋಗಿದ್ದಾರೆ. ಇವನು ಓಡಿ ಬಂದ. ಅವರೇನು ಮಾಡಿದರು, ಅಲ್ಲಿ ಪೊಲೀಸ್ ವ್ಯಾನ್ನಿಂದ ಆ ಕಡೆ ಎಲ್ಲ ಸಿವಿಲ್ ವೆಹಿಕಲ್ಸ್ ಎಲ್ಲ ನಿಲ್ತೆ, ಆ ಕಡೆ ಎಲ್ಲ ಓಡೋದ. ಅಲ್ಲೆಲ್ಲ ಸೇರಿ ಹಿಡ್ಕೊಂಡ್ರು. ಕಳ್ಳ ಅಂದ ತಕ್ಷಣ ಇವರೆಲ್ಲ ಸೇರಿ ಒದ್ರು, ಯಾರ್ಯಾರು ಗುದ್ದಿದ್ರು. ಅಂದರೆ ಗುದ್ದಿದ್ರು. ದಟ್ ಈಸ್ ಆಲ್ಸೋ ಈ ಡಿಫೆಕ್ಟಿವ್ ಪಾಯಿಂಟ್ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್, ಇಂಜುರೀಸ್ ಡಿಫೈನ್ ಮಾಡುವಾಗ. ಕರ್ಕೊಂಬಂದರು. ಇಲ್ಲೇ ಪೊಲೀಸ್ ವ್ಯಾನ್ ಇದೆ, ಕೊಟ್ಬಿಡೋಣ ಬನ್ನಿ ಅಂತ. ನೋಡಿ, ಅವರು ಹತ್ತಿರದಲ್ಲಿಯೇ ಪೊಲೀಸ್, ಅಲ್ಲಿಗೆ ಹೋಗಬೇಕಾಗಿಲ್ಲ, ಔಟ್ ಪೋಸ್ಟಿಗೆ ಹೋಗಬೇಕಾಗಿಲ್ಲ, ಇಲ್ಲಿ ಬಾಹುಬಲಿ ಬೆಟ್ಟದ ಹತ್ರನೇ ಪೊಲಿಟಿಷನ್ಗೆ ಬೆಳ್ತಂಗಡಿಗೆ ಹೋಗ್ಬೇಕಲ್ಲ, ಇಲ್ಲೇ ಇದೆಲ್ಲ ಪೊಲೀಸ್ ಸ್ಟೇಷನ್, ಹೀಗೆ ಕೊಟ್ಬಿಡು ಅಂತ ಕೊಟ್ಟರು. ಪ್ರಾಬಬಲಿ ಇದು DR ಪೊಲೀಸ್, KSRP ಪೊಲೀಸ್. ಅವರಿಗೆ ಇನ್ವೆಸ್ಟಿಗೇಷನ್ ಏನು ಗೊತ್ತಿರೋದಿಲ್ಲ, ಅವರಿಗೆ ಓನ್ಲಿ ಲಾಂಡ್ ಆರ್ಡ್ರಿಗೆ ಅಷ್ಟೇ ಮೇಂಟೆನೆನ್ಸ್ಗೆ ಕರೆಸಿರ್ತಾರೆ. ಕೊಟ್ಟರು. ಇವನು ಹೌದಾ ಹಾಗೆ ಹೀಗೆ ಅಂತ ಕ್ಯಾಶುವಲ್ಲಾಗಿ ಅಲ್ಲಿಂದ ವ್ಯಾನ್ ಸೆಂಟ್ರಿ ಮಾತಾಡ್ತಿದ್ದ. ಅಲ್ಲಿಂದ ಎಗೈನ್ ಯಾಸ್ ಎಸ್ಕೇಪ್ಡ್. ಸಂತೋಷ್ ರಾವ್ ವಾಸ್ ಎಸ್ಕೇಪ್ಡ್. ಫೈನಲಿ ವಾಸ್ ಕಾಟ್ ನಿಯರ್ ಎಲ್ಲೋ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಹಿಡ್ಕೊಂಬರ್ತಾರೆ. ಆಮೇಲೆ ಹಿಡ್ಕೊಂಡು ಹೋಗಿ ಔಟ್ ಪೋಸ್ಟಿಗೆ ಕೊಡ್ತಾರೆ. ಪೊಲೀಸ್ ಕಡೆಯಿಂದನೇ ತಪ್ಪಿಸ್ಕೊಂಡು ಹೋಗ್ಬಿಟ್ಟ, ಪೊಲೀಸರಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಅನ್ನೋದು ಒಂದು ಸ್ಟಾರ್ಟಿಂಗಲ್ಲಿ ಬಂತು. ಆಮೇಲೆ ದೇ ಲೆಫ್ಟ್ ದಿ ಥಿಂಗ್ಸ್.